ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದ್ಬಿಟ್ಟು, ಎಲ್ಲರಿಗೂ ಗೊತ್ತಿರುತ್ತೆ ಕನ್ನಡ ಬಿಗ್ ಬಾಸ್ ಸೀಸನ್ 2 OTT ಬರ್ತಾ ಇದೆ ಅಂತ. ಸೊ ಈ ಕನ್ನಡ ಸೀಸನ್ OTTಗೆ ಯಾರು ಬಂದರೆ ಕಂಟೆಸ್ಟೆಂಟ್ಸ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನೀವೆಲ್ಲರಿಗೂ ಅನಲೈಸ್ ಅಂದರೆ ಒಂದು ಥಿಂಕ್ ಮಾಡೋದಾದ್ರೆ ಇಷ್ಟು ದಿನ ಯಾರ್ಯಾರು ಬಿಗ್ ಬಾಸ್ಗೆ ಬಂದರು ಅಂತ, ಬೇರೆ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾವುದೇ ಆಗಿರಲಿ. ಸೊ ಒಂದು ಪೇರ್ ಬಂದಿದ್ದಾರೆ, ಗಂಡ ಹೆಂಡತಿ ಪೇರ್ ಆಗಿರ್ಬೋದು, ಇಲ್ಲಾಂದರೆ ಯಾವುದೇ ಕಪಲ್ಸ್ ಆಗಿರ್ಬೋದು, ಈ ಥರ ಬಂದಿರ್ತಾರೆ. ಫೇಮಸ್ ಯೂಟ್ಯೂಬರ್ಸ್ ಬಂದಿರ್ತಾರೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನೇಮ್ ಫೇಮ್ ಪಡ್ಕೊಂಡಿರೋರು ಬಂದಿರ್ತಾರೆ, ಇಲ್ಲಾಂದರೆ ಚಿಕ್ಕ ಪುಟ್ಟ ಫಿಲ್ಮ್ಸ್ ಮಾಡಿಕೊಂಡು ನೇಮ್ ಫೇಮ್ಗೋಸ್ಕರ OTT ಸೀಸನ್ಗಾಗಲಿ ಮೇನ್ ಬಿಗ್ ಬಾಸ್ ಸೀಸನ್ಗಾಗಲಿ ಬಂದಿರೋದನ್ನ ನೋಡಿರ್ತೀರ. ಬಟ್ ಯಾರಾದರೂ ಅಣ್ಣ ತಂಗಿಯವರು ಬಿಗ್ ಬಾಸ್ ಸೀಸನ್ 2ಗೆ ಎಂಟ್ರಿ ಕೊಟ್ಟಿರೋದು ಪೇರ್ ಆಗಿ ನೋಡಿರ್ತೀರಾ? ಇಲ್ಲ ಅಲ್ವಾ? ಸೊ ಈ ಸಲ ಯಾರಾದರೂ ಅಣ್ಣ ತಂಗಿ ಪೇರ್ ಆಗಿ ಎಂಟ್ರಿ ಕೊಡೋದಾದರೆ ಅವ್ರು ಯಾರಾಗಿರ್ಬೋದು ಅಂತ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮ್ಯಾಟರ್ಗೆ ಬರೋದಾದರೆ, ಈ ಅಣ್ಣ ತಂಗಿ ಇನ್ಯಾರೂ ಅಲ್ಲ, ನಿಖಿಲ್ ಮತ್ತು ನಿಶಾ. ಅವರು ಯೂಟ್ಯೂಬ್ ಚಾನಲ್ ಎಷ್ಟು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಹಾಕೋ ವೀಡಿಯೋಸ್ಗಿಂತೂ ಈಗ ವೀಡಿಯೋಸ್ ಸ್ವಲ್ಪ ಚೆನ್ನಾಗಿ ರನ್ ಆಗ್ತಾ ಇದೆ. ಯಾಕಂದರೆ ಮಧುಗೌಡ ಅವರ ಎಂಗೇಜ್ಮೆಂಟ್, ಮಧುಗೌಡ ಮತ್ತು ನಿಖಿಲ್ ಅವರು ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಆಗಿರ್ಬೋದು, ಇಲ್ಲಾಂದರೆ ಅವರಿಬ್ಬರು ಡೇಟ್ ಮಾಡ್ತಿದ್ದಾರೆ ಅಂತ ಒಂದು ಏನದು ಪಬ್ಲಿಕ್ಗೆ ಅನೌನ್ಸ್ ಮಾಡೋದು, ಇದರಿಂದ ತುಂಬ ವ್ಯೂಸ್ ಹೋಗ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಅವ್ರು ಮಾಡೋ ರೀಲ್ಸ್ ತುಂಬ ವ್ಯೂಸ್ ಹೋಗ್ತಾ ಇತ್ತು, ವೀಡಿಯೋಸ್ ಕೂಡ ವ್ಯೂಸ್ ಹೋಗ್ತಾ ಇತ್ತು. ಬಟ್ ರೀಲ್ಸ್ ತುಂಬ ಅಂದರೆ ತುಂಬ ರೀಚ್ ಆಗ್ತಾ ಇತ್ತು. ನಾನು ಅವರು ರೀಲ್ಸ್ ತುಂಬ ನೋಡ್ತೀನಿ, ವೀಡಿಯೋಸ್ ಅಷ್ಟು ನೋಡಲ್ಲ, ಬಟ್ ರೀಲ್ಸ್ ಅಂತೂ ತುಂಬ ನೋಡ್ತೀನಿ. ಸೊ ಅವರಂದರೆ ನಂಗೆ ನಿಜವಾಗ್ಲೂ ತುಂಬ ಇಷ್ಟ, ಎಸ್ಪೆಷಲಿ ನಿಶಾ ಅವರು. ಯಾಕಂದರೆ ಅಲ್ಲಿ ಒಂದು ಚೈಲ್ಡಿಶ್ ನೇಚರ್ ಆಗಿರ್ಬೋದು, ಒಂದು ಕ್ಯೂಟ್ನೆಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ವಲ್ಪ ಫಿಯರ್ ಕೂಡ ನನಗೆ ಅವರಲ್ಲಿ ಕಾಣಿಸಲ್ಲ. ಬಟ್ ನಿಖಿಲ್ ಅವ್ರ ನೇಚರ್ ಹೆಂಗೆ ಅನ್ಸುತ್ತೆ, ಸ್ವಲ್ಪ ರಿಸರ್ವ್ಡ್ ಆಗಿರ್ತಾರೆ ಅವರು. ಇದು ಏನದು ಕ್ಯಾಮ್ರಾಗೆ ಫೇಸ್ ಮಾಡೋಕ್ಕೆ ಸ್ವಲ್ಪ ಹೆದರ್ಕೋತಾರೆ ಅಂತ ಅನ್ಸಲ್ಲ. ಬಟ್ ವಿಡಿಯೋಸ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ರಿಸರ್ವ್ಡ್ ಆಗಿರ್ತಾರೆ. ಬಟ್ ಸ್ಟಿಲ್ ದಟ್ಸ್ ಫೈನ್, ಯಾಕಂದರೆ ಸ್ವಲ್ಪ ಇಂಟ್ರಾವರ್ಟ್ ಅನ್ಸುತ್ತೆ, ಸೊ ಅದಕ್ಕೆ ಹಂಗಿರ್ತಾರೆ. ಸೊ ಅಣ್ಣ ತಂಗಿ ಎಂಟ್ರಿ ಅಂತ ಏನಾದ್ರೂ ಬಿಗ್ ಬಾಸ್ OTT ಸೀಸನಲ್ಲಿ ಇವರಿಬ್ಬರನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ನಿಶಿ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ, ನಾನು ನಿಶಿ ಅಂತೀನಿ. ಸೊ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಒಂದು ರೀಲ್ಸಲ್ಲಾಗಿರ್ಬೋದು, ರೀಲ್ಸಲ್ಲೇ ಸೊ ಅವ್ರು ತುಂಬ ನ್ಯಾಚುರಲ್ ಆಗಿರುತ್ತೆ. ಒಂದು ಚೈಲ್ಡಿಶ್ ಬಿಹೇವಿಯರ್ ಅನ್ನೋದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅಷ್ಟು ನ್ಯಾಚುರಲಾಗಿ ಕಾಣಿಸಲ್ಲ. ಅವ್ರು ಇನ್ಬಿಲ್ಡ್ ಆಗಿ ಇದ್ದರೆ ಮಾತ್ರನೇ, ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಆ ಗುಣ ಅವರಲ್ಲಿ ಇದ್ದರೆ ಮಾತ್ರನೇ ಅಷ್ಟು ಕ್ಲೀನಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು. ಅಷ್ಟು ಒಂದು ಇನ್ನೋಸೆನ್ಸ್ ಆಗಿರ್ಬೋದು, ಒಂದು ಚೈಲ್ಡಿಶ್ ಬಿಹೇವಿಯರ್ ಆಗಿರ್ಬೋದು, ಅದೆಲ್ಲ ನನಗೆ ನಿಶಿಲಿ ತುಂಬ ಅಂದರೆ ತುಂಬ ಕಾಣುತ್ತೆ. ತುಂಬಾ ಕ್ಯೂಟಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ಮತ್ತು ಅವರು ಮಧುಗೌಡ ಅವ್ರ ಜೊತೆ ವೀಡಿಯೋಸ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ, ಅವ್ರು ಮಾತಾಡಬೇಕಾದ್ರೆ ಅವರು ಕ್ಯೂಟಾಗೆ ಪೆದ್ದು ಥರ ಮಾತಾಡಿದ್ರು ಕೂಡ ಒಂದು ಕ್ಲಾರಿಟಿಯಾಗಿ ಮಾತಾಡ್ತಾರೆ ನಿಶಾ ಅವರು. ಸೊ ಈ ಥರ ಕಂಟೆಸ್ಟೆಂಟ್ಸು ಬಿಗ್ ಬಾಸ್ಗೆ ತುಂಬಾ ಎಸೆನ್ಷಿಯಲ್ ಅಂತ ನನಗನ್ಸುತ್ತೆ, ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಇವರು ಬಿಗ್ ಬಾಸ್ಗೆ ಬಂದರೆ TRP ಅಂತೂ ನಿಜವಾಗ್ಲೂ ಇದ್ದೇ ಇರುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸ್ನ ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋಸ್ನ ಮುಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.